ನಡೀತಾ ಇರುವಂತಹ ಜನತಾ ಸಮಾವೇಶ ಏನಿದೆ ರಾಜ್ಯದ 5 ಕಡೆ ನಡೀತಾ ಇರುವಂತದ್ದು. ಬನ್ನಿ ಇವತ್ತು ನಮ್ಮ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ, ಅವರನ್ನೇ ಮಾತನಾಡಿಸೋಣ. ವಿಜಯಪುರದಲ್ಲಿ ಸರ್ ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಮುಂದಾಗಿದೆ? ಇದೇ ತಿಂಗಳು 27ನೇ ತಾರೀಕು ಜನತಾ ಸಮಾವೇಶ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಸೇರಿದಂತೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಸೇರಿ ಈ ಭಾಗದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಆಯೋಜನೆ ಮಾಡ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರ ಪಕ್ಷದ ವರಿಷ್ಠರು ಕೈಗೆತ್ತಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಇವತ್ತು ಒಂದು ಕಾರ್ಯಕರ್ತರ ಸಭೆಯನ್ನು ಕೂಡ ಕರೆದಿದ್ದೇವೆ. ಸ್ಥಳ ವೀಕ್ಷಣೆ ಮಾಡ್ಲಿಕ್ಕೂ ಕೂಡ ಹೊರಟಿದ್ದೇವೆ. ಬಹಳ ದೊಡ್ಡ ಮಟ್ಟದಲ್ಲಿ ಹಾಸನ ಜಿಲ್ಲೆಯಲ್ಲಿ ಸಮಾವೇಶ ಯಶಸ್ಸು ತಂದುಕೊಟ್ಟಿದೆ. ಹಾಗಾಗಿ ಇವತ್ತು ಕಿತ್ತೂರು ಕರ್ನಾಟಕ ಭಾಗದಲ್ಲೂ ಕೂಡ ಕಾರ್ಯಕರ್ತರ ಒಂದು ಸಹಕಾರದಿಂದ ಸಭೆಯನ್ನ ಯಶಸ್ಸು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಂದು ಇವತ್ತು ಪೂರ್ವ ತಯಾರಿಯನ್ನು ಮಾಡ್ತಾ ಇದ್ದೇವೆ. ವಿಜಯಪುರದಲ್ಲಿ ಈಗಾಗಲೇ 5-6 ಕಡೆ ನಿಮ್ಮ ಅಭ್ಯರ್ಥಿಗಳು ಕೂಡ ಬಲಿಷ್ಠವಾಗಿದ್ದಾರೆ, ಏನ್ ಹೇಳ್ತೀರಿ ಈಗ ಮುಂದಿನ ಚುನಾವಣೆ? ವಿಜಯಪುರ ಜಿಲ್ಲೆ ಜನತಾದಳ ಪಕ್ಷಕ್ಕೆ ಒಂದು ರೀತಿ ಈ ಭಾಗದಲ್ಲಿ ಭದ್ರಕೋಟೆ ಇದ್ದಂಗೆ. ಸಾಮಾನ್ಯ ದೇವೇಗೌಡರು ಸಾಹೇಬ್ರ ನೀರಾವರಿ ವಿಚಾರವಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಬಹುಶಃ ಇವತ್ತಿಗೂ ಕೂಡ ಈ ಭಾಗದ ರೈತರು ಸ್ಮರಿಸ್ಕೊಳ್ತಾರೆ. ನಮ್ಮ ಕ್ಯಾಂಡಿಡೇಟ್ಗಳು ಕೂಡ ಬಹಳ ವೇಗದಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ನನಗೆ ಆತ್ಮವಿಶ್ವಾಸ ಇದೆ, ಮುಂದಿನ 2028 ಬಹಳ ದೊಡ್ಡ ಮಟ್ಟದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಒಂದು ಜನತಾದಳ ಪಕ್ಷ ಒಂದು ಪ್ರಗತಿಯನ್ನ ಕಾಣುತ್ತೆ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತದ್ದು. ಏನು ವಿಜಯಪುರದಲ್ಲಿ JDS ಬಲಿಷ್ಠವಾಗಿದೆ, ಈ ಒಂದು ಕಾರಣಕ್ಕೆ ನಮ್ಮ ಅಭ್ಯರ್ಥಿಗಳು ಇಲ್ಲಿ ಖಂಡಿತ ಗೆಲುವನ್ನು ಸಾಧಿಸ್ತಾರೆ, ರಾಜ್ಯದಲ್ಲಿ ಸಾಕಷ್ಟು ಸ್ಪಂದನೆ ಕೂಡ ಸಿಗ್ತಾ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.